ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಮಸ್ಕಾರ, ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಪ್ರೀತಮ್ ಕೆಮ್ಮಾಯಿ. ಇವತ್ತು ರಾಜ್ಯ ರಾಜಕಾರಣದಲ್ಲಿ ತುಂಬ ಗಂಭೀರವಾದ ರಣರೋಚಕ ಬೆಳವಣಿಗೆಯನ್ನು ನಡೆದೇ ಹೋಗ್ಬಿಟ್ಟಿದೆ. ಉಪೇಂದ್ರ ಅವರು ದಿಢೀರಾಗಿ ಬಂದು ಪ್ರಜಾಕೀಯಕ್ಕೆ ಮರುಜೀವ ಕೊಟ್ಟಿದ್ದಾರೆ. ದಿ ರಿಯಲ್ ಪ್ರಜಾಕೀಯ ಅಂಥೇಳಿ ಒಂದು ಆ್ಯಪನ್ನು ಲಾಂಚ್ ಮಾಡಿ, ನಾನು ಸೀರಿಯಸ್ ಆಗಿ ಪೊಲಿಟಿಕಲ್ ಕಂಟೆನ್ಷನಲ್ಲಿ ಇದ್ದೀನಿ, ಯಾರು ಕೂಡ ಲೈಟಾಗಿ ತಗೋಬೇಡಿ, ನಾನು ಲೆಫ್ಟು ಅಲ್ಲ ರೈಟು ಅಲ್ಲ ಸ್ಟ್ರೈಟು ಅಂತೇಳಿ ಸಿಕ್ಕಾಪಟ್ಟೆ ಡೈಲಾಗ್ಗಳನ್ನು ಹೊಡೆದು ಹೋಗಿದ್ದಾರೆ. ಬಟ್ ರಾಜ್ಯ ರಾಜಕಾರಣದಲ್ಲಿ ಇದು ಎಫೆಕ್ಟ್ ಆಗುತ್ತಾ? BBMP ಎಲೆಕ್ಷನ್ನಲ್ಲಿ ಉಪೇಂದ್ರ ಅವರ ಪ್ರಜಾಕೀಯ ಪಾರ್ಟಿ ಒಂದು ಫ್ಯಾಕ್ಟರ್ ಆಗುತ್ತಾ? ಯಾರಿಗೆ ಮುಳ್ಳಾಗ್ತಾರೆ, ಯಾರಿಗೆ ಗೆಲುವಿನ ಸೋಪಾನಕ್ಕೆ ರಹದಾರಿ ಮಾಡಿಕೊಡ್ತಾರೆ, ಇವೆಲ್ಲವೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಗಳೇ ಇರೋದ್ರಿಂದ ಇವತ್ತು ಅದರ ಬಗ್ಗೆ ನಾವು ಡಿಬೇಟ್ ಮಾಡುವ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆದರೆ ಇವತ್ತು ಉಪೇಂದ್ರ ಅವರು ಏನೆಲ್ಲ ಮಾತನಾಡಿದರೂ ಕೂಡ ಉಪಿ ಪಾರ್ಟ್ 2 ಆದರೆ ಅದು ಚಿತ್ರಾನ್ನ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಇವತ್ತಿನ ಸ್ಪೆಷಲ್ ಡಿಬೇಟ್. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಎರಡು 2028 ಅಸೆಂಬ್ಲಿ ಇಲೆಕ್ಷನ್ನಿಗೆ ಹೀರೋ ಉಪೇಂದ್ರ ರೆಡಿ ಆಗಿಬಿಟ್ರ? ಅದಕ್ಕಿಂತ ಮುಂಚೆ GBA ಇಲೆಕ್ಷನಲ್ಲಿ ಅಂದರೆ ಬೆಂಗಳೂರು ಪಾಲಿಕೆಗೆ ನಡೆಯಲಿರುವಂಥ 5 ಪಾಲಿಕೆಗಳ ಚುನಾವಣೆಯಲ್ಲಿ ತುಂಬ ಸೀರಿಯಸ್ ಆಗಿ ಸ್ಪರ್ಧಿಗಳನ್ನು ಅಖಾಡಕ್ಕಿಳಿಸ್ತಾರ? ಇವೆಲ್ಲ ಪ್ರಶ್ನೆಗಳ ಮಧ್ಯೆ ಇವತ್ತು ಮರುಜೀವ ಕೊಡೋಕ್ಕೆ ರೆಡಿಯಾಗಿದ್ದೀನಿ ಅಂಥೇಳಿ ಉಪೇಂದ್ರ ಅವರು ಹೇಳಿದ್ದಾರೆ. ನಮ್ಮ ಪಕ್ಷ ಕೋಮಾದಲ್ಲಿಲ್ಲ, ಯಾರೆಲ್ಲ ಕೋಮಕ್ಕೆ ಹೋಗಿದ್ದಾರೆ ಅಂದ್ಕೊಂಡಿದ್ದಾರೋ ಅದಕ್ಕೆ ಇದೇ ಆನ್ಸರ್ ಅಂಥೇಳಿ ಒಂದು ಆ್ಯಪ್ ಲಾಂಚ್ ಮಾಡೋ ಮೂಲಕ ನಾನು ರೆಡಿ ಅಂತ ಒಂದು ಸಂದೇಶವನ್ನು ಇವತ್ತು ಉಪೇಂದ್ರ ಅವರು ಕೊಟ್ಟಿದ್ದಾರೆ. ಆದರೆ ಉಪೇಂದ್ರ ಅವರ ಈ ಒಂದು ಘೋಷಣೆಯನ್ನು ಬೇರೆ ಪಕ್ಷಗಳು ಯಾವ ರೀತಿಯಾಗಿ ತಗೋತಾವೆ? ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷದ ರೀತಿಯಲ್ಲೇ ಪ್ರಜಾಕೀಯ ಕಮಾಲ್ ಮಾಡುತ್ತಾ, ವಿಜಯ್ ತಲಪತಿಯವರ ರೀತಿಯಲ್ಲಿ ಉಪೇಂದ್ರ ಅಖಾಡದಲ್ಲಿ ಸದ್ದು ಮಾಡ್ತಾರಾ? ಈ ಎಲ್ಲ ಪ್ರಶ್ನೆಗಳಿವೆ. ಅದಕ್ಕೆಲ್ಲ ಉಪೇಂದ್ರ ಅವರು ಏನು ಆನ್ಸರ್ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಉಪೇಂದ್ರ ಅವರ ಮಾತುಗಳನ್ನ ಕೇಳೋಕ್ಕೆ ಮುಂಚೆ ನಮ್ಮ ಜೊತೆ ಈ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ BJP ವಕ್ತಾರರಾದಂಥ ಆತ್ಮಾನಂದ ಸರ್ ಇದ್ದಾರೆ. ಸರ್, ನಿಮ್ಮನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಹಾಗೆ ಮಂಗಳೂರಿನಿಂದ ಹಿರಿಯ ಪತ್ರಕರ್ತರಾಗಿರುವಂಥ ಜಿತೇಂದ್ರ ಕುಂದೇಶ್ವರ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗಲಿಕ್ಕಿದ್ದಾರೆ. ಕಾಂಗ್ರೆಸ್ನ ವಕ್ತಾರ ಕುಮಾರ್ ಅವರು ಕೂಡ ಕೆಲವೇ ಕ್ಷಣಗಳು ನಮ್ಮನ್ನು ಜಾಯ್ನ್ ಆಗ್ತಾರೆ. ಉಪೇಂದ್ರ ಅವರ ಮಾತುಗಳನ್ನ ಕೇಳ್ಕೊಂಡು ಬರೋಣ ಬನ್ನಿ. ಮೊದಲು, ಇಷ್ಟು ವರ್ಷ ಏಪ್ರಿಲ್ 1ನ ಫೂಲ್ಸ್ ಡೇ ಮೂರ್ಖರ ದಿನ ಅನ್ಕೊಂಡೆ ಬಂದ್ಬಿಟ್ವಿ. ಸೊ ಈ ದಿನನೇ ಇದನ್ನ ಮಾಡೋಣ, ಯಾಕಂದ್ರೆ ಫೂಲ್ಸ್ ಡೇನ ಒಂದು ಇಂಟೆಲಿಜೆನ್ಸ್ ಡೇ ಮಾಡೋಣ ಅಂತ, ವೈಸ್ ಪೀಪಲ್ ಡೇ ಮಾಡೋಣ ಅಂತ ಒಂದು ಅನ್ಕೊಂಡ್ವಿ. ಸದ್ಯ ನೀವ್ಯಾರು ಫೂಲ್ಸ್ ಡೇ ಅಂತ ಬರ್ದೇ ಇರಲಿಲ್ಲ, ಎಲ್ಲ ಬಂದಿದ್ದೀರಾ, ಅದೇ ಥ್ಯಾಂಕ್ಸ್. ಇಷ್ಟು ವರ್ಷ ಏಪ್ರಿಲ್ 1ನ ಫೂಲ್ಸ್ ಡೇ ಮೂರ್ಖರ ದಿನ ಅನ್ಕೊಂಡೆ ಬಂದ್ಬಿಟ್ವಿ. ಸೊ ಈ ದಿನನೇ ಇದನ್ನ ಮಾಡೋಣ, ಯಾಕಂದ್ರೆ ಫೂಲ್ಸ್ ಡೇನ ಒಂದು ಇಂಟೆಲಿಜೆನ್ಸ್ ಡೇ ಮಾಡೋಣ ಅಂತ, ವೈಸ್ ಪೀಪಲ್ ಡೇ ಮಾಡೋಣ ಅಂತ ಒಂದು ಅನ್ಕೊಂಡ್ವಿ. ಸದ್ಯ ನೀವ್ಯಾರು ಫೂಲ್ಸ್ ಡೇ ಅಂತ ಬರ್ದೇ ಇರಲಿಲ್ಲ, ಎಲ್ಲ ಬಂದಿದ್ದೀರಾ, ಅದೇ ಥ್ಯಾಂಕ್ಸ್. ಇಷ್ಟು ವರ್ಷ ಏಪ್ರಿಲ್ 1ನ ಫೂಲ್ಸ್ ಡೇ ಮೂರ್ಖರ ದಿನ ಅನ್ಕೊಂಡೆ ಬಂದ್ಬಿಟ್ವಿ. ಸೊ ಈ ದಿನನೇ ಇದನ್ನ ಮಾಡಿ. ಆತ್ಮಾನಂದ್ ಸರ್, ತುಂಬ ಸೀರಿಯಸ್ ಆಗಿ ಫುಲ್ ಫೋರ್ಸಲ್ಲಿ ಉಪೇಂದ್ರ ಅವರು ಬರ್ತಿದ್ದಾರಂತೆ. ನಿಮಗೇನಾದ್ರು ಭಯ ಆಗ್ತಿದೆಯಾ ಸರ್ BJP ಅವರಿಗೆ? ಉಪೇಂದ್ರ ಅವರು ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಫೇಲ್ಯೂರ್ ಆಗಿದೆ ಅವ್ರದ್ದು. ಹಾಗಾಗಿ ಒಂದು ರಾಜಕೀಯ ವೇದಿಕೆ ಬೇಕಾಗಿತ್ತು ಅನಿಸುತ್ತೆ. ಅಲ್ಲ, ಯಾರೇ ಆದರೂ ಉಪೇಂದ್ರ ಅವರು ರಾಜಕೀಯ ಪಕ್ಷ ಕಟ್ತಾರೆ ಅನ್ನೋದನ್ನು ನಾವು ಸ್ವಾಗತಿಸ್ತೀವಿ. ಯಾರೇ ಆಗ್ಬೋದು, ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇವತ್ತು
ಯಾರೇ ಪಕ್ಷ ಕಟ್ಬೋದು. ನೀವು ನಾನು ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ತನ್ನದೇ ಆದಂಥ ಶಕ್ತಿಯನ್ನು, ಜನದೇ ಆದಂಥ ಜನಸಮುದಾಯವನ್ನು ಹೋರಾಟದ ಮುಖಾಂತರ ಅದನ್ನು ಪಕ್ಷವನ್ನಾಗಿ ಮಾಡಿ ಆಡಳಿತಕ್ಕೆ ಚುನಾವಣೆಗೆ ನಿಲ್ಲಿಸೋದು ಭಾರತದಲ್ಲಿ ಎಲ್ಲರಿಗೂ ಹಕ್ಕಿದೆ, ಅದನ್ನು ಮಾಡಲಿ. ಆದರೆ ಇದುವರೆಗೂ ಅವರು ಏನನ್ನು ಸಾಬೀತು ಮಾಡಿದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಉಪೇಂದ್ರ ಅವರು ಈ ಥರದ ಹೇಳಿಕೆಗಳನ್ನು ಕೊಟ್ಕೊಂಡು ಅವ್ರ ಮೇಲೆ ಭಾಳ ವಿಶ್ವಾಸ ಇಟ್ಟಂಥ ಅವರ ಅಭಿಮಾನಿ ಬಳಗ ನಿರಾಸೆ ಆಗಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಕಾರ್ಯಕರ್ತರಿಗೆ ಹುರಿದುಂಬಿಸಬೇಕಾದಂಥ ಭಾಳ ಉತ್ಸಾಹದಲ್ಲಿದ್ದವ್ರಿಗೆ ಎಲ್ಲೋ ಒಂದು ಕಡೆ ನಾನೇ ನಾಯಕನಲ್ಲ ಅನ್ನುವಂಥ ಹೇಳಿಕೆಯನ್ನು ಮಾಡಿದ್ರು ಅವರು. ನಾನು ಪ್ರಜಾಕೀಯ, ನಾನು ನಾಯಕ ಅಲ್ಲ, ನೀವೆಲ್ಲರೂ ಕೂಡ ನಾಯಕರು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾಗ್ಬೋದು. ಆಮೇಲೆ ದುಡ್ಡೇ ಬೇಕಾಗಿಲ್ಲ, ನಾನು ಹಾಗೆ ಚುನಾವಣೆ ಮಾಡ್ತೀನಿ ಅನ್ನುವಂಥದ್ದು. ಮತ್ತು ನೇರವಾಗಿ ನಿಮ್ಮಿಂದನೇ ನಾಯಕರುಗಳು ಆಯ್ಕೆ ಆಗಬೇಕು, ನಾನು ಕೆಲವೊಂದು ಸೋಷಿಯಲ್ ಮೀಡಿಯಾವನ್ನು ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ, ಹಾಗೆ ಈ ಥರದ ಹೇಳಿಕೆಗಳನ್ನು ಎಲ್ಲೋ ಒಂದು ಕಡೆ ಅವರ ಯಾವುದೂ ಕೂಡ ಅವರಿಗೆ ಒಂದು ತಾತ್ವಿಕವಾದಂಥ ಫಲವನ್ನು ಕೊಟ್ಟಿಲ್ಲ. ಹಾಗಾಗಿ ಅವರಿಗೆ ಬೆಳೆಯುವಂಥ ಒಂದು ಒಳ್ಳೆಯ ಅವಕಾಶ ಇತ್ತು, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿಲ್ಲ. ಈಗ ಅವರು ಹೇಳಿರತಕ್ಕಂಥದ್ದು ಕೂಡ ನಾನು ಅದನ್ನು ಮೂರ್ಖರ ದಿನ ಏಪ್ರಿಲ್ 1 ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಅದನ್ನು ಒಂದು ಇಟ್ಕೊಂಡು ಅವರು ಹೇಳಕ್ಕೆ ಬರೋದೇ ತಪ್ಪದು. ಏಪ್ರಿಲ್ ಮೂರ್ಖರ ದಿನ ಅನ್ನುವಂಥದ್ದನ್ನು ಅವ್ರು ಕೆಲಸ ಮಾಡಲಿಕ್ಕೆ ಏಪ್ರಿಲ್ 1 ಆದ್ರೇನು, ನಾಳೆ ಆದ್ರೇನು, ಅಮಾವಾಸ್ಯೆ ಆದ್ರೇನು, ಹುಣ್ಣಿಮೆ ಆದ್ರೇನು, ಜನ ನಿಮಗೆ ಬೆಂಬಲ ಕೊಡೋದೇ ಆದರೆ ರಾಜಕೀಯ ಪಕ್ಷವಾಗಿ ಬೆಳೆಯೋಕ್ಕೆ ಅವಕಾಶಗಳಿದೆ. ನಿಮಗೆ ದೊಡ್ಡ ಒಂದು ಅಭಿಮಾನಿ ಬಳಗ ಇದೆ. ಕನ್ನಡದ ಒಬ್ಬ ಯುವಕ, ಒಂದು ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದಂಥ ಒಬ್ಬ ನಾಯಕ, ಆ ರೀತಿ ನಾವು ಅವರನ್ನು ಕಲಾವಿದನಾಗಿ ಒಪ್ಕೊಂಡಿದ್ದೀವಿ. ರಾಜಕೀಯ ಪಕ್ಷಕ್ಕೆ ಬಂದರೆ ಇವತ್ತು ಅನೇಕರು ಅದೇ ರೀತಿ ಬಂದಿದ್ದಾರೆ, MLA ಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಪಕ್ಕದ ರಾಜ್ಯದಲ್ಲಿ CM ಆಗಿದ್ದಾರೆ, ಮತ್ತು ಚಿರಂಜೀವಿಯವರು ಪಕ್ಷ ಕಟ್ಟಿದ್ದಾರೆ. ಇವತ್ತು ನಮ್ಮ ಇಂಡಿಯಾ ಒಕ್ಕೂಟದಲ್ಲಿರುವಂಥ ಅವ್ರ ತಮ್ಮವರು ಕೂಡ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಜಯಲಲಿತಾ ಅವರು ಸುದೀರ್ಘವಾದಂಥ ರಾಜಕಾರಣ ಮಾಡಿದ್ದಾರೆ, MGR ಅವರು ರಾಜಕಾರಣ ಮಾಡಿದ್ದಾರೆ. ಇದರೆಲ್ಲದರ ನಡುವೆ ರಾಜಕೀಯವನ್ನು ನಾನು ಬರೋದೇ ಇಲ್ಲ ಅನ್ನುವಂಥ ಡಾಕ್ಟರ್ ರಾಜ್ಕುಮಾರ್, ಈ ಕರ್ನಾಟಕ ರತ್ನ ಮತ್ತು ಜನಪ್ರಿಯವಾದಂಥ ಒಬ್ಬ ಮೇರು ನಟ, ರಾಜಕೀಯದ ಯಾವುದೇ ಒಂದು ಇದಕ್ಕೂ ಸಿಗಾಕಳದೇ ಜನಮನ್ನಣೆ ಗಳಿಸಿ ಇವತ್ತಿಗೂ ಕೂಡ ಜನಮಾನಸರಲ್ಲಿ ರಾಜ್ಕುಮಾರ್ ಅಂದರೆ ಕನ್ನಡ ಪ್ರೇಮಿ ಅನ್ನುವಂಥ ನಿಟ್ಟಿನಲ್ಲಿ ಎರಡು ಮಾತಿಲ್ಲ. ಆ ನಿಟ್ಟಿನಲ್ಲೂ ಕೆಲಸ ಮಾಡಿದ್ದಾರೆ ರಾಜ್ಕುಮಾರ್. ಅಂತ ಕನ್ನಡ ಚಿತ್ರರಂಗ ಇವತ್ತಿನವರೆಗೂ ಯಾವುದೇ ನಟರು ರಾಜಕೀಯ ರಂಗಕ್ಕೆ ಬಂದು ಅಷ್ಟು ಯಶಸ್ವಿಯನ್ನು ಕಂಡಿದ್ದು ಎಲ್ಲೋ ತೀರಾ ಕಡಿಮೆ ಅಂತ ನನಗನ್ಸುತ್ತೆ. ಕೆಲವರು ಬಂದಿರ್ಬೋದು, ಸುದೀರ್ಘ ರಾಜಕಾರಣದಲ್ಲಿ ಇರ್ಬೋದು, ಆದರೆ ಒಂದು ನಾಯಕತ್ವ ವಹಿಸಿ ಸಕ್ಸಸ್ ಆದವರು ಕಡಿಮೆ. ಅಂಬರೀಷ್ ಅವರು ಕೂಡ ಒಂದು ಮಟ್ಟಕ್ಕೆ CM ಆಗುವಂಥ ಎಲ್ಲ ವರ್ಚಸ್ಸಿದ್ದಂಥವ್ರು, ಅವರು ಕೂಡ ಎಲ್ಲೋ ಒಂದು ಕಡೆ ಸೋತರು. ಅನೇಕ ಬಾರಿ ಸೋಲನ್ನು ಕಂಡಿದ್ದಾರೆ, ಗೆಲುವನ್ನು ಕಂಡಿದ್ದಾರೆ. ಹಾಗಾಗಿ ಉಪೇಂದ್ರ ಅವರು ಅವರ ಈ ಒಂದು ದೃಷ್ಟಿಯಲ್ಲಿ ಇವತ್ತು ಹೇಳಿರತಕ್ಕಂಥ ಮಾತುಗಳು ಅವ್ರ ಮಾತಲ್ಲೇ ಇದೆ. ಏನೋ ನಿಮ್ಮ ಟೈಟ್ಲ್ ಚೆನ್ನಾಗಿದೆ, ಉಪ್ಪಿಟ್ಟಲ್ಲ ಬರೀ ಚಿತ್ರಾನ್ನೂ ಕೂಡ ಸಿಗಲ್ಲ. ಇವತ್ತು ಚಿತ್ರಾನ್ನೂ ಕೂಡ 45 ರೂಪಾಯಿ ಆಗಿದೆ. ಹಾಗಾಗಿ ಈ ಉಪೇಂದ್ರ ಅವರ ಹೇಳಿಕೆ ಇದೆಯಲ್ಲ, ಮಾಡಿದ್ರೆ ಸಂತೋಷ. ಆದರೆ ಯುವಕರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದವರು. ರಾಜಕೀಯ ಪಕ್ಷ ಕಟ್ಟಲಿಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಕೂಡ ಹಕ್ಕಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಯುವಕರಿಗೆ ಮಾರ್ಗದರ್ಶನ ಮಾಡಲಿ. ಅವರಿಗೆ ಅಪಾರವಾದಂಥ ಬಳಗ ಇದೆ, ಅವರ ಅಭಿಮಾನಿಗಳಿದ್ದಾರೆ. ಹಾಗಾಗಿ ಅವ್ರಿಗೆ ಒಂದು ಹೇಳೋದು, ಈ ಥರದ್ದು ಯಾವತ್ತೋ ಒಂದಿನ ಬಂದಿರೋದು ಏನೋ ಒಂದು ಹೇಳಿಕೆ ಮಾಡಿಬಿಡೋದು, ಗೊಂದಲ ಮಾಡೋದು ಯುವಕರನ್ನು ಬೇಡ. ಒಂದು ರೀತಿಯಲ್ಲಿ ಒಳ್ಳೆಯ ಪಕ್ಷವನ್ನು ಕಟ್ಟಲಿ, ಅವ್ರಿಗೆ ಸ್ವಾಗತವನ್ನು ಮಾಡ್ತೀವಿ ನಾವು. ಓಕೆ. ನಮ್ಮ ಡಿಬೇಟ್ನಲ್ಲಿ ಕಾಂಗ್ರೆಸ್ ವಕ್ತಾರರಾದಂಥ ಕುಮಾರ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಕೂಡ ವೆಲ್ಕಮ್ ಮಾಡ್ತಿದ್ದೀನಿ. ಹಾಗೆ ಮಂಗಳೂರಿನಿಂದ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾಗಿರುವಂಥ ಜಿತೇಂದ್ರ ಕುಂದೇಶ್ವರ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಕೂಡ ವೆಲ್ಕಮ್ ಮಾಡ್ತೀನಿ. ಕುಂದೇಶ್ವರ್ ಸರ್ ನಮಸ್ತೆ. ಕುಮಾರ್ ಸರ್, ಈಗ BJP ಅವ್ರ ಮಾತನ್ನು ಕೇಳಿದ್ರಿ, ಈಗ ನಾವು ನಿಮಗೂ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. GB ಎಲೆಕ್ಷನ್ ಬರ್ತಾ ಇದೆ, ನೀವು ರೂಲಿಂಗ್ ಪಾರ್ಟಿಯಲ್ಲಿ ಇದ್ದೀರಿ, ಒಬ್ಬ ಸೀನಿಯರ್ ನಟ, ತುಂಬ ಫ್ಯಾನ್ ಫಾಲೋಯಿಂಗ್ ಇರುವಂಥ ಬುದ್ಧಿವಂತ